बिस्मिल्लाहिर्रहमानिर्रहीम। अल्लाहुम्मा सल्ली अला सैयदना शफीयना हबीबना नबीयना मौलाना मुहम्मदिन व बारिक वसल्लिम। अस्ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು। ದರೂದ್ ಶರೀಫ್ ಎಂದರೆ ಏನು ಮತ್ತು ದರೂದ್ ಶರೀಫಿನ ಮಹತ್ವವೇನು? ನಮ್ಮ ಜೀವನದಲ್ಲಿ ದರೂದ್ ಶರೀಫಿನ ಸ್ಥಾನವೇನು? ಇದೆಲ್ಲವನ್ನು ತಿಳಿಯೋಣ ಇಂದಿನ ವಿಡಿಯೋದಲ್ಲಿ। ನಮ್ಮ ಜೀವನದಲ್ಲಿ ಕೆಲವೊಂದು ಪದಗಳು ತುಂಬ ಅಮೂಲ್ಯವಾದ ಪದಗಳು ಇವೆ. ಅವು ನಮ್ಮ ಹೃದಯವನ್ನು ಶುದ್ಧಿಗೊಳಿಸುತ್ತವೆ ಮತ್ತು ನಮ್ಮ ದುವಾಗಳಿಗೆ ಜೀವ ತುಂಬುತ್ತವೆ ಮತ್ತು ನಮ್ಮನ್ನು ಆ ಅಲ್ಲಾಹನೊಂದಿಗೆ ಹತ್ತಿರವಾಗುವುದಕ್ಕೆ ಸಹಾಯ ಮಾಡುತ್ತವೆ. ಅಂತಹ ಅಮೂಲ್ಯವಾದ ಪದಗಳಲ್ಲಿ ಒಂದು ದರೂದ್ ಶರೀಫ್ ಆಗಿದೆ. ದರೂದ್ ಎಂದರೆ ಏನು? ಇದನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಅಲ್ಲಾಹನ ದಯೆ ಮತ್ತು ಬರ್ಕತ್ ರಹಮತನ್ನು ಕಳುಹಿಸುವುದೇ ದರೂದ್ ಆಗಿರುತ್ತದೆ. ಇದನ್ನು ಇನ್ನೂ ಸರಳವಾಗಿ ಹೇಳಬೇಕು ಎಂದರೆ, ಯಾ ಅಲ್ಲಾ, ನಿನ್ನ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಇನ್ನಷ್ಟು ನೀನು ನಿನ್ನ ರಹಮತ್ ಮತ್ತು ಬರ್ಕತ್ತನ್ನು ಸುರಿಸು ಎಂದು ನಾವು ಕೇಳಿದಂತೆ. ದರೂದ್ ಎಂಬುದು ಕೇವಲ ನಾವು ಆಡುವ ವಾಕ್ಯವಾಗಿರುವುದಿಲ್ಲ. ಇದು ನಮ್ಮ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮತ್ತು ನಮ್ಮ ನಡುವೆ ಇರುವಂತಹ ಪ್ರೀತಿಯಾಗಿರುತ್ತದೆ. ನಾವು ಅವರ ಮೇಲೆ ತೋರಿಸುವ ಗೌರವ ಮತ್ತು ಕೃತಜ್ಞತೆಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಇದು ನಮ್ಮ ಮತ್ತು ಅವರ ನಡುವಿನ ಗಟ್ಟಿಯಾದ ಬಾಂಧವ್ಯದ ಸಂಬಂಧವಾಗಿರುತ್ತದೆ. ದರೂದ್ ಎಂಬುದು ಏನು ಎಂದು ನಮಗೆ ತಿಳಿದರೆ ನಾವು ಅದನ್ನು ಇನ್ನೂ ಗೌರವಿಸುತ್ತೇವೆ. ಅಲ್ಲಾಹನು ಖುರಾನಿನಲ್ಲಿ ಹೇಳಿದ್ದಾನೆ, ನಾನು ಮತ್ತು ನನ್ನ ಫರಿಷ್ಠೆಗಳು ನನ್ನ ನಬಿಯ ಮೇಲೆ ದರೂದನ್ನು ಕಳುಹಿಸುತ್ತೇವೆ ಎಂದು. ನೋಡಿ, ಇದು ಎಷ್ಟು ದೊಡ್ಡ ಗೌರವದ ವಿಷಯ ಅಲ್ಲವೇ? ಅಲ್ಲಾಹನು ಮಾಡುವಂತಹ ಸ್ವತಃ ಅಮಲನ್ನು, ಫರಿಷ್ಠೆಗಳು ಮಾಡುವಂತಹ ಅಮಲನ್ನು ನಮಗೂ ಮಾಡಲು ಅವಕಾಶ ಕೊಟ್ಟಿದ್ದಾನೆ. ಇದು ನಮ್ಮ ದೊಡ್ಡ ಭಾಗ್ಯವಾಗಿದೆ. ನಾವು ಕೇವಲ ಒಂದು ಬಾರಿ ದರೂದ್ ಶರೀಫ್ ಕಳುಹಿಸಿದರೆ ಅಲ್ಲಾಹನು ನಮ್ಮ ಮೇಲೆ 10 ದಯೆ ಮತ್ತು ಬರ್ಕತ್ತನ್ನು ಸುರಿಸುತ್ತಾನೆ. ಅದು ಯಾವ ರೀತಿ ಎಂದರೆ, ನಮ್ಮ ಮೇಲೆ ಬರುವಂತಹ ಅಚಾನಕಾದ ದುಃಖಗಳಾಗಿರಬಹುದು ಮತ್ತು ಯಾವ ರೀತಿಯಾದ ನಷ್ಟಗಳಾಗಿರಬಹುದು, ನಮಗೆ ತಿಳಿಯದ ಹಾಗೆ ಅಲ್ಲಾಹನು ದೂರ ಮಾಡಿ ನಮ್ಮನ್ನು ಕಾಯುತ್ತಾನೆ. ದರೂದ್ ಓದುವುದರಿಂದ ನಮ್ಮ ಪಾಪಗಳೂ ಸಹಿತ ಕಳೆಯುತ್ತವೆ. ಅದು ಯಾವ ರೀತಿ ಎಂದರೆ, ದರೂದ್ ಓದುವರ ಪರವಾಗಿ ಫರಿಷ್ಠೆಗಳು ಅಲ್ಲಾಹನ ಬಳಿ ಹೋಗಿ, ಯಾ ಅಲ್ಲಾ, ಇವರ ಪಾಪಗಳನ್ನು ಕ್ಷಮಿಸು ಎಂದು ಕೇಳುತ್ತಾರೆ. ದರೂದ್ ಓದುವವರಿಗೆ ಅಲ್ಲಾಹನು ಈ ಜಗತ್ತಿನಲ್ಲೇ ಅದರ ಲಾಭವನ್ನು ತೋರಿಸುತ್ತಾನೆ. ಅದು ಯಾವ ರೀತಿ ಎಂದರೆ, ದರೂದ್ ಓದುವವರನ್ನು ಅವರ ಸ್ಥಾನ, ಮಾನ ಮತ್ತು ಗೌರವವನ್ನು ಹೆಚ್ಚಿಸುತ್ತಾ ಹೋಗುತ್ತಾನೆ. ನಾವು ನಮಾಜಿನಲ್ಲಿ ಏಕೆ ದರೂದನ್ನು ಓದಬೇಕು? ನಮಾಜ್ ಎನ್ನುವುದು ಅಲ್ಲಾಹನ ಜೊತೆಗೆ ನಮ್ಮ ನೇರ ಸಂಪರ್ಕವಾಗಿರುತ್ತದೆ. ಅಂತಹ ಪವಿತ್ರ ಕ್ಷಣಗಳಲ್ಲಿ ನನಗೆ ಅಲ್ಲಾಹನನ್ನು ಪರಿಚಯ ಮಾಡಿಕೊಟ್ಟಿರುವಂತಹ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನೆನಪಿಸಿಕೊಳ್ಳದೆ ನಮ್ಮ ನಮಾಜ್ ಪೂರ್ಣವಾಗುವುದಿಲ್ಲ. ನಾವು ಆ ಅಲ್ಲಾಹನನ್ನು ತಲುಪಬೇಕು ಎಂದರೆ ಅದಕ್ಕೆ ಸೇತುವೆ ನಮ್ಮ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಗಿದ್ದಾರೆ. ನಾವು ದುವಾ ಮಾಡುವಾಗಲೂ ಸಹಿತ ಯಾಕೆ ದರೂದ್ ಶರೀಫ್ ಕಳಿಸಬೇಕು ಎಂದರೆ, ದುವಾ ಒಂದು ಅಲ್ಲಾಹನು ನಮಗೆ ಕೊಟ್ಟಿರುವಂತಹ ಅಸ್ತ್ರವಾಗಿದೆ. ನಾವು ಮಾಡಿರುವಂತಹ ಎಲ್ಲ ದುವಾಗಳನ್ನು ಆ ಅಲ್ಲಾಹನಿಗೆ ತಲುಪಿಸುವ ಅತ್ಯುತ್ತಮ ಮಾರ್ಗ ದರೂದ್ ಶರೀಫ್ ಆಗಿದೆ. ಒಂದು ಹದೀಸಿನಲ್ಲಿ ಸಹಿತ ಬರುತ್ತದೆ, ನಾವು ದರೂದ್ ಓದದೆಯೇ ದುವಾ ಮಾಡಿದರೆ ಅಂತಹ ನಮ್ಮ ದುವಾಗಳು ಆಕಾಶ ಮತ್ತು ಭೂಮಿಯ ನಡುವೆ ಅಟಕಿ ಹೋಗುತ್ತವೆ. ಹಾಗಾಗಿ ನಾವು ಎಂದಿಗೂ ದುವಾ ಮಾಡುವ ಮೊದಲೇ ದರೂದ್ ಶರೀಫ್ ಕಳುಹಿಸಿ ದರೂದ್ ಶರೀಫ್ ಓದಿಯೇ ನಾವು ದುವಾವನ್ನು ಮಾಡಬೇಕು. ಇಂತಹ ದುವಾಗಳು ನಮಗೆ ಬೇಗ ಕಬೂಲ್ ಮಾಡುತ್ತಾನೆ ಅಲ್ಲಾಹನು. ಕಷ್ಟದಲ್ಲಿ ಇರುವವರಿಗೆ ನೆಮ್ಮದಿಯನ್ನು ತಂದು ಕೊಡುವುದು ದರೂದ್ ಆಗಿದೆ. ದುಃಖಗಳಲ್ಲಿ ಇರುವವರಿಗೆ ಧೈರ್ಯವನ್ನು ತುಂಬುವುದು ದರೂದ್ ಆಗಿದೆ. ಪಾಪಗಳಲ್ಲಿ ಮುಳುಗಿರುವವರನ್ನು ಮತ್ತೆ ತೋಬಾದ ದಾರಿಗೆ ತರುವುದು ದರೂದ್ ಆಗಿದೆ. ದರೂದ್ ಓದುವುದರಿಂದ ಆಖಿರತ್ನಲ್ಲಿ ನಮ್ಮ ನಬಿಯ ನೆರಳಿನಲ್ಲಿ ಇರಬಹುದು. ಇಷ್ಟೊಂದು ಲಾಭಗಳು ಇರುವ ದರೂದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ದರೂದಿಂದ ನಾವು ನಮ್ಮ ದಿನವನ್ನು ಶುರು ಮಾಡೋಣ. ನಾವು ನಡೆದಾಡುತ್ತಾ ಮತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ದರೂದ್ ಓದುತ್ತಾ ನಮ್ಮ ಕೆಲಸಗಳನ್ನು ಮಾಡೋಣ. ಅಂತಹ ಕೆಲಸಗಳನ್ನು ಮಾಡಿದರೆ
ಅಲ್ಲಾಹನು ಆ ಕೆಲಸಗಳಲ್ಲಿ ಬರ್ಕತ್ ಮತ್ತು ರೆಹಮತ್ತನ್ನು ಸುರಿಯುತ್ತಾನೆ. ಬನ್ನಿ ನಾವು ಒಮ್ಮೆ ದರೂದನ್ನು ಓದೋಣ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯದನಾ ಶಫಿಯನಾ ಹಬೀಬನಾ ನಬಿಯನಾ ಮೌಲಾನಾ ಮುಹಮ್ಮದಿನ್ ವಬಾರಿಕ್ ವಸಲ್ಲಿಂ. ಈ ದರುದಿನ ಮೇಲೆ ಅಮಲನ್ನು ಮಾಡುವಂತಹ ಸದ್ಬುದ್ಧಿಯನ್ನು ಆ ಅಲ್ಲಾಹನು ನಮ್ಮೆಲ್ಲರಿಗೂ ಕೊಡಲಿ ಎಂದು ಬೇಡುತ್ತಾ ನಾವು ಸಿಗೋಣ ಇನ್ನೊಂದು ಇದೇ ರೀತಿ ಇಸ್ಲಾಮಿಕ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಸ್ಲಾಮಿಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕನ್ನಡದಲ್ಲಿ ಇಸ್ಲಾಮಿನ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ನಮ್ಮ ಪ್ರಯತ್ನದಲ್ಲಿ ನಿಮ್ಮ ಕೈ ಜೋಡಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ.